ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆ ಕಾಮಗಾರಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಾಂಬರ್ ಕಿತ್ತು ಬರ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಕೆಣಗಾಲ್ನಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಕಳಪೆ ಕಾಮಗಾರಿ. ಹಾಗಿದ್ರೆ ದುಡ್ಡೆಲ್ಲೋಯ್ತು? ಈ ರೀತಿ ಕಳಪೆ ಕಾಮಗಾರಿ ಯಾಕೆ? ಇದನ್ನ ಸ್ಥಗಿತಗೊಳಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿ ನಿಜಕ್ಕೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ರಸ್ತೆ ಹಾಕಿದ ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಸಾರ್ವಜನಿಕರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಆಗಿರುತ್ತೆ. ಈ ರೀತಿಯಾದಂತಹ ಕಾಮಗಾರಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಕಳಗಲ್ ಗ್ರಾಮದ ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ನಾನೀಗ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ನಡೀತಾ ಕಾಮಗಾರಿ ಸರ್? ಸರ್, ಇದು ಹೆಚ್ಚು ಕಮ್ಮಿ ಅಲ್ಲೇ ಒಂದು 20-25 ದಿವಸದಿಂದ ಈ ಕಾಮಗಾರಿ ಸ್ಟಾರ್ಟಿಂಗ್ ಆಯ್ತು. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದ್ರೆ ಸ್ಟಾರ್ಟಿಂಗ್ ಇಂದು ಕೂಡ ನಾವು ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ ಅಂದ್ರೆ ಕಳಪೆ ಕಾಮಗಾರಿ ಅಂತ ಟಾಂಬರು, ಯಾಕಂದ್ರೆ ಜಲ್ಲಿಲಿ ಅಂದ್ರೆ ಇವರು ಟಾಂಬರ್ ಅಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಟಾಂಬರ್ ಹಾಕ್ತಾರೆ. ಆ ಮಟ್ಟದ್ದು ಅಷ್ಟು ಕಳಪೆ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದ್ ಮಾಡಿದ್ರು ಕೂಡ ಇಲ್ಲಿ ಯಾರು ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದ್ರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತೆ ಸರ್ಕಾರಿ ಅಧಿಕಾರಿಗಳು ಮೂರು ಒಗ್ಗಟ್ಟಾದ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ನಮ್ಮೂರಿನ ಈಗ ಡಾಂಬರೀಕರಣ ಅದನ್ನ ಅಸಿಸ್ಟೆಂಟ್ ಇಂಜಿನಿಯರ್ ಕೇಳಿದ್ರೆ ಇಲ್ಲ ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಬರೀ ಹಿಂಗ್ ಟ್ಯಾಪೆ ಆಗ್ತಾ ಇದ್ರೆ ಹೊರತು, ಬಟ್ ಅವ್ರವ್ರ ಕಮೆಂಟ್ ಆಗಿರ್ಬೋದು, ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯ್ತಲ್ಲ. ಹಂಗಾಗಿ ಬೇಕಾಬಿಟ್ಟಿ ಇಷ್ಟು ಎಕ್ಸ್ರೇ ಮಾಡೋರು ಕೂಡ ಬೇಕಾಬಿಟ್ಟಿ ಮಾಡ್ತಾವ್ರೆ. ಮೊನ್ನೆ AEE ವೆಂಕಟೇಶ್ ಅಂತ ಅವ್ರು ಬಂದಿರೋ, ಅವರು ಸ್ವಲ್ಪ ಸಕಾರಾತ್ಮಕ ಮಾತಾಡಿದ್ದಾರೆ. ಇಲ್ಲ ಇದನ್ನ ನಾವು ರಿಮೂವ್ ಮಾಡಿ ಅಥವಾ ಇದ್ರ ಮೇಲೆ ಪುನಃ ನಾವು ಹಾಕೊಡ್ತೀವಿ, ಅಕಸ್ಮಾತ್ ನಿಮ್ಗೆ ಅದು ಬೇಡ ಅಂದ್ರೆ ರಿಜೆಕ್ಟ್ ಮಾಡಿ ನಾನು ವೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆ ಕೊಡ್ತೀನಿ ಅಂತ ಅವರೊಬ್ಬರು ಸಕಾರಾತ್ಮಕ ಮಾತಾಡಿದ್ದಾರೆ. ಸರ್, ನೀವೇನ್ ಹೇಳ್ತೀವಿ ರಸ್ತೆ ಬಗ್ಗೆ? ನಾವೀಗ ಸ್ವಲ್ಪ ದಿನ ಹೇಳ್ದು ನೋಡಿ, ಅಂಡಿಲೆಲ್ಲ ಧೂಳೆಲ್ಲ ಅರ್ದು ನೀರ್ ಹಾಕಿ ಅನ್ನೋ ಹೊತ್ತಿಗೆ ಇಲ್ಲ ಆಮೇಲೆ ನಾವು ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ಅವ್ರು ತೊಡೆದು ಹಾಕ್ಮೇಲೆ ಅದ್ರ ಮೇಲೆ ಆಯಲ್ ಓದ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಕರ್ರ ಮಾಡ್ಯಾವ್ರೆ. ಧೂಳ್ ಅಂಡಿಲ್ ಕಾಣ್ತಾ ಇದೆ, ಅದು ನಾವು ಹಿಡಿನಿಲ್ಲ. ಜೈಗೆ ಹೇಳ್ದೆ ನಾನು, ಇಲ್ಲ ನಾವೆಲ್ಲ ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ತೊಡೆದು ಹಾಕಿಲ್ಲ, ಏನಿಲ್ಲ, ಬೆಳಗ್ಗೆ ಕಾಣ್ತಾ ಧೂಳು. ನಮಗೂ ಹಿಡಿತಾ ಇಲ್ಲ. ಇದು ಮೊನ್ನೆಯಿಂದಲೂ ಇದೇ ಗಲಾಟೆ ನಡೀತಾ ಇದೆ. ಇದು ಕಷ್ಟಪಟ್ಟು ನಾವು ಮಿನಿಸ್ಟರ್ಗೆ ಹೇಳಿ ನಾವು ಈಗ ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆ ಕಾಮಗಾರಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಾಂಬರ್ ಕಿತ್ತು ಬರ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಕೆಣಗಾಲ್ನಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಕಳಪೆ ಕಾಮಗಾರಿ. ಹಾಗಿದ್ರೆ ದುಡ್ಡೆಲ್ಲೋಯ್ತು? ಈ ರೀತಿ ಕಳಪೆ ಕಾಮಗಾರಿ ಯಾಕೆ? ಇದನ್ನ ಸ್ಥಗಿತಗೊಳಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿ ನಿಜಕ್ಕೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ರಸ್ತೆ ಹಾಕಿದ ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಸಾರ್ವಜನಿಕರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಆಗಿರುತ್ತೆ. ಈ ರೀತಿಯಾದಂತಹ ಕಾಮಗಾರಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಕಳಗಲ್ ಗ್ರಾಮದ ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ನಾನೀಗ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ನಡೀತಾ ಕಾಮಗಾರಿ ಸರ್? ಸರ್, ಇದು ಹೆಚ್ಚು ಕಮ್ಮಿ ಅಲ್ಲೇ ಒಂದು 20-25 ದಿವಸದಿಂದ ಈ ಕಾಮಗಾರಿ ಸ್ಟಾರ್ಟಿಂಗ್ ಆಯ್ತು. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದ್ರೆ ಸ್ಟಾರ್ಟಿಂಗ್ ಇಂದು ಕೂಡ ನಾವು ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ ಅಂದ್ರೆ ಕಳಪೆ ಕಾಮಗಾರಿ ಅಂತ ಟಾಂಬರು, ಯಾಕಂದ್ರೆ ಜಲ್ಲಿಲಿ ಅಂದ್ರೆ ಇವರು ಟಾಂಬರ್ ಅಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಟಾಂಬರ್ ಹಾಕ್ತಾರೆ. ಆ ಮಟ್ಟದ್ದು ಅಷ್ಟು ಕಳಪೆ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದ್ ಮಾಡಿದ್ರು ಕೂಡ ಇಲ್ಲಿ ಯಾರು ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದ್ರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತೆ ಸರ್ಕಾರಿ ಅಧಿಕಾರಿಗಳು ಮೂರು ಒಗ್ಗಟ್ಟಾದ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ನಮ್ಮೂರಿನ ಈಗ ಡಾಂಬರೀಕರಣ ಅದನ್ನ ಅಸಿಸ್ಟೆಂಟ್ ಇಂಜಿನಿಯರ್ ಕೇಳಿದ್ರೆ ಇಲ್ಲ ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಬರೀ ಹಿಂಗ್ ಟ್ಯಾಪೆ ಆಗ್ತಾ ಇದ್ರೆ ಹೊರತು, ಬಟ್ ಅವ್ರವ್ರ ಕಮೆಂಟ್ ಆಗಿರ್ಬೋದು, ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯ್ತಲ್ಲ. ಹಂಗಾಗಿ ಬೇಕಾಬಿಟ್ಟಿ ಇಷ್ಟು ಎಕ್ಸ್ರೇ ಮಾಡೋರು ಕೂಡ ಬೇಕಾಬಿಟ್ಟಿ ಮಾಡ್ತಾವ್ರೆ. ಮೊನ್ನೆ
AEE ವೆಂಕಟೇಶ್ ಅಂತ ಅವ್ರು ಬಂದಿರೋ ಅವರು ಸ್ವಲ್ಪ ಸಕಾರಾತ್ಮಕ ಮಾತಾಡಿದ್ದಾರೆ. ಇಲ್ಲ ಇದನ್ನ ನಾವು ರಿಮೂವ್ ಮಾಡಿ ಅಥವಾ ಇದ್ರ ಮೇಲೆ ಪುನಃ ನಾವು ಹಾಕೊಡ್ತೀವಿ, ಅಕಸ್ಮಾತ್ ನಿಮ್ಗೆ ಅದು ಬೇಡ ಅಂದ್ರೆ ರಿಜೆಕ್ಟ್ ಮಾಡಿ ನಾನು ವೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆ ಕೊಡ್ತೀನಿ ಅಂತ ಅವರೊಬ್ಬರು ಸಕಾರಾತ್ಮಕ ಮಾತಾಡಿದ್ದಾರೆ. ಸರ್ ನೀವೇನ್ ಹೇಳ್ತೀವಿ ಈ ರಸ್ತೆ ಬಗ್ಗೆ? ನಾವೀಗ ಸ್ವಲ್ಪ ದಿನ ಹೇಳ್ದು ನೋಡಿ ಅಂಡಿಲೆಲ್ಲ ಧೂಳೆಲ್ಲ ಅರ್ದು ನೀರ್ ಹಾಕಿ ಅನ್ನೋ ಹೊತ್ತಿಗೆ ಇಲ್ಲ ಆಮೇಲೆ ನಾವು ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ಅವ್ರು ತೊಡೆದು ಹಾಕ್ಮೇಲೆ ಅದ್ರ ಮೇಲೆ ಆಯಲ್ ಓದ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಕರ್ರ ಮಾಡ್ಯಾವ್ರೆ. ಧೂಳ್ ಅಂಡಿಲ್ ಕಾಣ್ತಾ ಇದೆ, ಅದು ನಾವು ಹಿಡಿನಿಲ್ಲ. ಜೈಗೆ ಹೇಳ್ದೆ ನಾನು, ಇಲ್ಲ ನಾವೆಲ್ಲ ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ತೊಡೆದು ಹಾಕಿಲ್ಲ ಏನಿಲ್ಲ, ಬೆಳಗ್ಗೆ ಕಾಣ್ತಾ ಧೂಳು. ನಮಗೂ ಹಿಡಿತಾ ಇಲ್ಲ. ಇದು ಮೊನ್ನೆಯಿಂದಲೂ ಇದೇ ಗಲಾಟೆ ನಡೀತಾ ಇದೆ. ಇದು ಕಷ್ಟಪಟ್ಟು ನಾವು ಮಿನಿಸ್ಟ್ರಿಗೆ ಹೇಳಿ ನಾವು ಈ ಕಣಗಾಲು ಒಂದು ಅಭಿವೃದ್ಧಿ ಆಗಲಿ ಅಂತ ನಾವು ಹೇಳಿ ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಆ ಕಾಮಗಾರಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಾಂಬರ್ ಕಿತ್ತು ಬರ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಕೆಣಗಾಲಿನಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಕಳಪೆ ಕಾಮಗಾರಿ. ಹಾಗಿದ್ರೆ ದುಡ್ಡೆಲ್ಲೋಯ್ತು? ಈ ರೀತಿ ಕಳಪೆ ಕಾಮಗಾರಿ ಯಾಕೆ? ಇದನ್ನ ಸ್ಥಗಿತಗೊಳಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಕ್ಷೇತ್ರ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿ ನಿಜಕ್ಕೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ರಸ್ತೆ ಹಾಕಿದ ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ, ಸಾರ್ವಜನಿಕರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಆಗಿರುತ್ತೆ. ಈ ರೀತಿಯಾದಂತಹ ಕಾಮಗಾರಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿ ಆ ಕಣಗಲ್ ಗ್ರಾಮದ ಪ್ರತಿಯೊಬ್ಬರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನೀಗ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿಯ ನಡೀತಾ ಕಾಮಗಾರಿ ಸರ್? ಸರ್, ಇದು ಹೆಚ್ಚು ಕಮ್ಮಿ ಅಲ್ಲೇ ಒಂದು 20-25 ದಿವಸದಿಂದ ಈ ಕಾಮಗಾರಿ ಸ್ಟಾರ್ಟಿಂಗ್ ಆಯ್ತು. ಬಟ್ ಹಳೆ ರಸ್ತೆ ಮೇಲೆ ಇದನ್ನ ಡಾಂಬರೀಕರಣ ಮಾಡ್ತಾವ್ರೆ. ಆದ್ರೆ ಸ್ಟಾರ್ಟಿಂಗ್ ಇಂದ ಕೂಡ ನಾವು ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡ್ರು ಕೂಡ ಅಂದ್ರೆ ಕಳಪೆ ಕಾಮಗಾರಿ ಅಂತ ಟಾಂಬರು, ಯಾಕಂದ್ರೆ ಜಲ್ಲಿಲಿ ಅಂದ್ರೆ ಇವರು ಟಾಂಬರ್ಲ್ಲ, ಇದು ಬಿಳಿನ ಕರಿ ಜಲ್ಲಿ ಕಲರ್ ಚೇಂಜ್ ಮಾಡಿ ಟಾಂಬರ್ ಹಾಕ್ತಾರ. ಆ ಮಟ್ಟದ್ದು ಅಷ್ಟು ಕಳಪೆ ಕಾಮಗಾರಿ ಇರೋದ್ರಿಂದ ಆಗಿಂದು ನಾವು ಇದ್ ಮಾಡಿದ್ರು ಕೂಡ ಇಲ್ಲಿ ಯಾರೋ ಇಂಜಿನಿಯರ್ ದಿನೇಶ್ ಅಂತ ಇದೆ, ಆ ಪಾರ್ಟಿ ಅಂದ್ರೆ ಕಾಂಟ್ರಾಕ್ಟ್ದಾರ, ರಾಜಕಾರಣಿ ಮತ್ತೆ ಸರ್ಕಾರಿ ಅಧಿಕಾರಿಗಳು ಮೂರು ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಇದು. ನಮ್ಮೂರಿನ ಈಗ ಡಾಂಬರೀಕರಣ ಅದನ್ನ ಅಸಿಸ್ಟೆಂಟ್ ಇಂಜಿನಿಯರ್ ಕೇಳಿದ್ರೆ ಇಲ್ಲ ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಬರೀ ಹಿಂಗ್ ಟ್ಯಾಪೆ ಆಗ್ತಾ ಇದೆ ಹೊರತು, ಬಟ್ ಅವ್ರವ್ರ ಕಮೆಂಟ್ ಆಗಿರ್ಬೋದು, ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯ್ತಾ ಇಲ್ಲ. ಹಂಗಾಗಿ ಬೇಕಾಬಿಟ್ಟಿ ಇಷ್ಟು ಎಚ್ಚರೆ ಮಾಡೋರು ಕೂಡ ಬೇಕಾಬಿಟ್ಟಿ ಮಾಡ್ತಾವ್ರೆ. ಮೊನ್ನೆ AEE ವೆಂಕಟೇಶ್ ಅಂತ ಅವ್ರು ಬಂದಿರೋ ಅವರು ಸ್ವಲ್ಪ ಸಕಾರಾತ್ಮಕ ಮಾತಾಡಿದ್ದಾರೆ. ಇಲ್ಲ ಇದನ್ನ ನಾವು ರಿಮೂವ್ ಮಾಡಿ ಅಥವಾ ಇದ್ರ ಮೇಲೆ ಪುನಃ ನಾವು ಹಾಕೊಡ್ತೀವಿ, ಅಕಸ್ಮಾತ್ ನಿಮ್ಗೆ ಅದು ಬೇಡ ಅಂದ್ರೆ ರಿಜೆಕ್ಟ್ ಮಾಡಿ ನಾನು ವೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆ ಕೊಡ್ತೀನಿ ಅಂತ ಅವರೊಬ್ಬರು ಸಕಾರಾತ್ಮಕ ಮಾತಾಡಿದ್ದಾರೆ. ಸರ್, ನೀವೇನ್ ಹೇಳ್ತೀವಿ ಈ ರಸ್ತೆ ಬಗ್ಗೆ? ನಾವೀಗ ಸ್ವಲ್ಪ ದಿನ ಹೇಳ್ದು ನೋಡಿ ಅಂಡಿಲೆಲ್ಲ ಧೂಳೆಲ್ಲ ಅರ್ದು ನೀರ್ ಹಾಕಿ ಅನ್ನೋ ಹೊತ್ತಿಗೆ ಇಲ್ಲ ಆಮೇಲೆ ನಾವು ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ಅವ್ರು ತೊಡೆದು ಹಾಕ್ಮೇಲೆ ಅದ್ರ ಮೇಲೆ ಆಯಲ್ ಓದ್ಬಿಟ್ಟು ಅದ್ರ ಮೇಲೆ ಸುಮ್ಮನೆ ಕರ್ರ ಮಾಡ್ಯಾವ್ರೆ. ಧೂಳ್ ಅಂಡಿಲ್ ಕಾಣ್ತಾ ಇದೆ, ಅದು ನಾವು ಹಿಡಿನಿಲ್ಲ. ಜೈಗೆ ಹೇಳ್ದೆ ನಾನು, ಇಲ್ಲ ನಾವೆಲ್ಲ ತೊಡೆದ್ಬಿಟ್ಟು ಹಾಕ್ತಿವಿ ಅಂದ್ರು. ತೊಡೆದು ಹಾಕಿಲ್ಲ ಏನಿಲ್ಲ, ಬೆಳಗ್ಗೆ ಕಾಣ್ತಾ ಧೂಳು. ನಮಗೂ ಹಿಡಿತಾ ಇಲ್ಲ. ಇದು ಮೊನ್ನೆಯಿಂದಲೂ ಇದೇ ಗಲಾಟೆ ನಡೀತಾ ಇದೆ. ಇದು ಕಷ್ಟಪಟ್ಟು ನಾವು ಮಿನಿಸ್ಟ್ರಿಗೆ ಹೇಳಿ ನಾವು ಈ ಕಣಗಾಲು ಒಂದು ಅಭಿವೃದ್ಧಿ ಆಗಲಿ ಅಂತ ನಾವು ಹೇಳಿ